ದೈವದ ಹೆಸರಿನಲ್ಲಿ ದುಡ್ಡು ಮಾಡುವವರನ್ನ ನೋಡಿಕೊಳ್ತೇನೆ. ಕಾಂತಾರ ವಿವಾದದ ನಡುವೆ ದೈವ ನೀಡಿರುವ ಈ ಎಚ್ಚರಿಕೆ ಯಾರಿಗೆ? ಕಾಂತಾರ ಚಿತ್ರತಂಡದವರಿಗ ಅಥವಾ ದೈವದ ಕುರಿತು ರೀಲ್ಸ್ ತರಹದ ವಿಡಿಯೋ ಮಾಡುವವರಿಗ? ದೈವದ ಎಚ್ಚರಿಕೆ ಕಡೆಗಣಿಸಿದ್ರೆ ಏನಾಗುತ್ತೆ? ಒಟ್ಟಾರೆ ಇದೆಲ್ಲದರ ಸಂಪೂರ್ಣ ಮಾಹಿತಿ ಪಡೆಯೋ ಪ್ರಯತ್ನ ಮಾಡೋಣ ಈ ಸ್ಟೋರಿಲಿ. ತುಳುನಾಡಿನ ಪವಿತ್ರ ದೈವಾರಾಧನೆಗೆ ಆಧಾರವಾಗಿರುವ ನಂಬಿಕೆ ಮತ್ತು ಪರಂಪರೆಯ ಬಗ್ಗೆ ಚರ್ಚೆ ಮತ್ತೆ ಚುರುಕುಗೊಂಡಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆಯಾದ ನಂತರ ದೇಶದಾದ್ಯಂತ ಅದ್ಭುತ ಯಶಸ್ಸನ್ನ ಕಂಡಿದ್ದರೂ ಅದರ ಜೊತೆಗೆ ಹೊಸ ವಿವಾದವೂ ಕೂಡ ಹುಟ್ಟಿಕೊಂಡಿದೆ. ದೈವದ ಆವೇಶ, ನೃತ್ಯ ಮತ್ತು ಭಕ್ತಿಯ ದೃಶ್ಯಗಳನ್ನ ಚಿತ್ರಿಸಿರುವ ಈ ಚಿತ್ರವು ದೈವಾರಾಧನೆಗೆ ಅಪಚಾರ ಮಾಡಿದೆ ಎಂಬ ಆರೋಪದಿಂದ ದೈವಾರಾಧಕರು ಮತ್ತು ದೈವ ನರ್ತಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಮಂಗಳೂರಿನ ಬಜ್ಪೆಯ ಶ್ರೀ ಕ್ಷೇತ್ರ ಪೆರಾರದ ಬ್ರಹ್ಮದೇವರು, ಬಲವಂಡಿ ಮತ್ತು ಪಿಲಿಚಂಡಿ ದೈವಸ್ಥಾನಗಳಲ್ಲಿ ನಡೆದ ಆರಾಧನಾ ಸಂದರ್ಭದಲ್ಲಿ ದೈವ ನರ್ತಕರು ದೈವದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಅವರ ಅಸಮಾಧಾನಕ್ಕೆ ಪ್ರತಿಯಾಗಿ ದೈವವು ನುಡಿಯನ್ನ ನೀಡಿದ್ದು, ಅದರ ವಿಷಯ ಇದೀಗ ಸಾಮಾಜಿಕ ವಲಯದಲ್ಲಿ ಚರ್ಚೆಯ ಕೇಂದ್ರವಾಗಿದೆ. ದೈವದ ನುಡಿಯ ಪ್ರಕಾರ ದೈವದ ಹೆಸರಿನಲ್ಲಿ ಹಣ ಮಾಡುವವರನ್ನ ನೋಡಿಕೊಳ್ತೇನೆ. ಅವರ ಹಣವೆಲ್ಲ ಆಸ್ಪತ್ರೆಗೆ ಸೇರುವಂತೆ ಮಾಡುತ್ತೇನೆ. ಅಪಹಾಸ್ಯ ಮಾಡುವವರಿಗೆ ಬುದ್ಧಿ ಕಲಿಸುತ್ತೇನೆ. ಇನ್ನು ಮುಂದೆ ದೈವ ಆಸ್ಥಾನಗಳಲ್ಲಿ ಚಿತ್ರೀಕರಣ ನಿಲ್ಲಿಸಿ. ದೈವಾರಾಧಕರು ಹೋರಾಟವನ್ನ ಮುಂದುವರಿಸಿ. ನಾನು ನಿಮ್ಮ ಬೆನ್ನ ಹಿಂದೆ ಇದ್ದೇನೆ ಎಂದು ನುಡಿದಿದೆ. ದೈವಾರಾಧಕರು ಈ ನುಡಿಯನ್ನ ದೈವದಿಂದ ಬಂದ ಎಚ್ಚರಿಕೆ ಅಂತ ಪರಿಗಣಿಸಿ ದೈವದ ಆವೇಶವನ್ನ ವ್ಯಾಪಾರೀಕರಣ ಮಾಡುವವರ ವಿರುದ್ಧ ತಮ್ಮ ಹೋರಾಟವನ್ನ ಮುಂದುವರಿಸಲು ನಿರ್ಧರಿಸಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ದೈವಾರಾಧನೆ ಒಂದು ಸಂಸ್ಕೃತಿ, ನಂಬಿಕೆ ಮತ್ತು ಆತ್ಮ ಸಂಸ್ಕಾರದ ಪ್ರತೀಕ. ಅದನ್ನ ಸಿನಿಮಾ ಅಥವಾ ಹಣಕಾಸಿನ ಲಾಭದ ದೃಷ್ಟಿಯಿಂದ ಪ್ರದರ್ಶಿಸುವಂಥದ್ದು ಅಸಹ್ಯಕರ ಅಪಚಾರ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತು ದೈವಾರಾಧಕ ಶ್ರೀಧರ್ ಕವತ್ತಾರ್ ಮಾಧ್ಯಮಗಳ ಜೊತೆ ಮಾತನಾಡಿ, ದೈವದ ಅಪಹಾಸ್ಯದಿಂದ ನಮಗೆ ತುಂಬಾ ಬೇಸರವಾಗಿದೆ. ನಮ್ಮ ನಂಬಿಕೆಗೆ ಧಕ್ಕೆ ಬಾರದಂತೆ ಇರಬೇಕು. ದೈವವೇ ನಮಗೆ ಅಭಯ ನೀಡಿದೆ. ನಮ್ಮ ಹೋರಾಟ ಮುಂದುವರಿಯಲಿದೆ. ಯಾರೇ ದೈವದ ಹೆಸರಿನಲ್ಲಿ ಹಣ ಮಾಡುವುದಾದರೂ, ಅಪಹಾಸ್ಯ ಮಾಡುವುದಾದರೂ ನಾವು ಅದರ ವಿರುದ್ಧ ನಿಂತುಕೊಳ್ತೇವೆ ಎಂದು ಹೇಳಿದ್ದಾರೆ. ಅವರ ಮಾತಿನಲ್ಲಿ ಜನರ ನಂಬಿಕೆ, ಭಕ್ತಿ ಮತ್ತು ದೈವಾರಾಧನೆಯ ಗೌರವ ಉಳಿಸುವ ಹೋರಾಟದ ಭರವಸೆ ಇದೆ. ಇತ್ತ ಈ ವಿವಾದದ ಹಿನ್ನೆಲೆಯಲ್ಲಿ ಹೊಂಬಾಳೆ ಫಿಲ್ಮ್ಸ್ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿ ಕೂಡ ತಮ್ಮ ಸ್ಪಷ್ಟನೆ ನೀಡಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಣೆಯ ಮೂಲಕ ಜನರಿಗೆ ಎಚ್ಚರಿಕೆ ನೀಡಿದ್ದಾರೆ. ದೈವಾರಾಧನೆ ತುಳುನಾಡಿನ ನಂಬಿಕೆಯ ಪ್ರತೀಕ. ಅದನ್ನ ಅತ್ಯಂತ ಗೌರವದಿಂದ ಚಿತ್ರಿಸಿದ್ದೇವೆ. ಆದರೆ ಕೆಲವರು ಚಿತ್ರದಲ್ಲಿನ ಪಾತ್ರಗಳನ್ನ ಅನುಕರಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಸಭ್ಯ ವರ್ತನೆ ಮಾಡ್ತಾ ಇದ್ದಾರೆ. ಇದು ನಮ್ಮ ನಂಬಿಕೆಗೆ ಮತ್ತು ದೈವಾರಾಧನೆಗೆ ಮಾಡುವ ಅಪಚಾರವಾಗಿದೆ. ಇಂತಹ ವರ್ತನೆ ಮಾಡಿದವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಪ್ರಕಟಣೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ಚಿತ್ರತಂಡವು ಹಿಂದೆಯೂ ಹಲವು ಬಾರಿ ದೈವದ ಅನುಕರಣೆಯನ್ನ ನಿಲ್ಲಿಸಲು ಮನವಿಯನ್ನ ಮಾಡಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ದೈವದ ಆವೇಶದ ವಿಡಿಯೋಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಈ ಪರಿಸ್ಥಿತಿಯಲ್ಲಿ ಮುಖ್ಯ ಪ್ರಶ್ನೆ ಏಳ್ತಾ ಇದೆ, ದೈವ ನೀಡಿದ ಎಚ್ಚರಿಕೆ ಯಾರಿಗೆ? ಕೆಲವರ ಅಭಿಪ್ರಾಯದಲ್ಲಿ ದೈವದ ನುಡಿ ಸಿನಿಮಾ ತಂಡದತ್ತ ಇರಬಹುದು. ಯಾಕಂದ್ರೆ ಅವರು ದೈವದ ನಂಬಿಕೆಯನ್ನ ವ್ಯಾಪಾರೀಕರಣ ಮಾಡಿದ್ದಾರೆ. ಆದರೆ ಬಹುಜನರ ಅಭಿಪ್ರಾಯದಂತೆ ದೈವದ ಎಚ್ಚರಿಕೆ ಮುಖ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ದೈವದ ಅನುಕರಣೆ ಮಾಡುತ್ತಿರುವ ಜನರ ಕಡೆ ತಿರುಗಿದೆ. ಸಿನಿಮಾ ನೋಡಿ ಪ್ರೇರಿತರಾದ ಕೆಲವು ಅಭಿಮಾನಿಗಳು ದೈವದ ನೃತ್ಯ ಮತ್ತು ಆವೇಶವನ್ನ ನಕಲಿಸಿ ವಿಡಿಯೋಗಳನ್ನ ಮಾಡ್ತಾ ಇದ್ದು, ಅವು ವೈರಲ್ ಆಗ್ತಾ ಇರುವುದು ದೈವಾರಾಧಕರಿಗೆ ನೋವು ತಂದಿದೆ. ಈ ರೀತಿಯ ವರ್ತನೆಗಳು ದೈವಾರಾಧನೆಗೆ ಅಪಚಾರ ಮಾತ್ರವಲ್ಲ, ತುಳು ಸಂಸ್ಕೃತಿಯ ಗೌರವಕ್ಕೂ ಧಕ್ಕೆ ತರುತ್ತಿದೆ ಅಂತ ದೈವಾರಾಧಕರು ಹೇಳಿದ್ದಾರೆ. ದೈವದ ನುಡಿಯಲ್ಲಿರುವ ದೈವದ ಹೆಸರಿನಲ್ಲಿ ಹಣ ಮಾಡುವವರನ್ನ ನೋಡಿಕೊಳ್ಳುತ್ತೇನೆ, ಹಣ ಆಸ್ಪತ್ರೆಯಲ್ಲಿ ಸೇರುವಂತೆ ಮಾಡುತ್ತೇನೆ ಎನ್ನುವಂತಹ ಸಾಲು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ನುಡಿ ಸಿನಿಮಾ ತಂಡದ ಬೃಹತ್ ಆರ್ಥಿಕ ಯಶಸ್ಸಿನ ಹಿನ್ನೆಲೆಯಲ್ಲಿ ವಿಶೇಷ ಅರ್ಥವನ್ನ ಪಡೆದುಕೊಂಡಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಕೇವಲ ಮೊದಲ ವಾರಾಂತ್ಯದಲ್ಲೇ 451 ಕೋಟಿ ರೂಪಾಯಿ ಗಳಿಸಿ ಇದೀಗ 500 ಕೋಟಿ ಗಡಿ ದಾಟುವ ಹಂತದಲ್ಲಿದೆ. ದೈವಾರಾಧಕರು ಈ ಯಶಸ್ಸು ದೈವದ ಭಕ್ತಿ ಮತ್ತು ನಂಬಿಕೆಯನ್ನ ವ್ಯಾಪಾರೀಕರಣ ಮಾಡುವುದರ ಫಲವಾಗಿ ಕಂಡುಬಂದಿದೆ ಎಂಬ ನಂಬಿಕೆಯಲ್ಲಿದ್ದು, ಅದನ್ನು ಆತ್ಮ ಸಂಸ್ಕಾರದ ದೃಷ್ಟಿಯಿಂದ ತಪ್ಪು ಎಂದು ವಾದಿಸುತ್ತಿದ್ದಾರೆ.
ಇನ್ನೊಂದೆಡೆ ಸಿನಿಮಾ ತಂಡದ ಅಭಿಪ್ರಾಯದಲ್ಲಿ ಕಾಂತಾರದ ಉದ್ದೇಶ ಭಕ್ತಿಯನ್ನೇ ಎತ್ತಿ ಹಿಡಿಯುವುದು, ತುಳುಮಣ್ಣಿನ ಸಂಸ್ಕೃತಿಯನ್ನ, ಪರಂಪರೆಯನ್ನ ಮತ್ತು ದೈವದ ಮಹಿಮೆಯನ್ನ ಜಗತ್ತಿನ ಮಟ್ಟಿಗೆ ತೋರಿಸುವುದು ಅವರ ಧ್ಯೇಯವಾಗಿತ್ತು ಎಂದು ಅವರು ಹೇಳಿದ್ದಾರೆ. ಆದರೆ ಸಿನಿಮಾದ ಭಕ್ತಿ ಮತ್ತು ಕಲೆ ಮಧ್ಯೆ ಭೇದ ಅಸ್ಪಷ್ಟವಾಗಿರುವ ಕಾರಣ ಜನರ ಕೆಲ ಕ್ರಿಯೆಗಳು ತಪ್ಪು ಅರ್ಥದತ್ತ ದಾರಿ ಮಾಡಿಕೊಟ್ಟಿದೆ. ಅದರ ಪರಿಣಾಮವಾಗಿ ದೈವಾರಾಧಕರು ಮತ್ತು ದೈವ ನರ್ತಕರು ದೈವದ ಆಸ್ಥಾನಗಳ ಮೊರೆ ಹೋಗಿ ದೈವದ ಆಶ್ರಯವನ್ನ ಕೇಳಿದ್ದಾರೆ. ಹುಚ್ಚು ಕಟ್ಟಿದವರ ಹುಚ್ಚು ಹಿಡಿಸುತ್ತೇನೆ, ದೈವದ ಹೆಸರಿನಲ್ಲಿ ದುಡ್ಡು ಮಾಡುವವರ ಹಣ ಆಸ್ಪತ್ರೆ ಸೇರಲಿ ಎಂಬ ದೈವದ ನುಡಿಯು ಈ ವಿವಾದಕ್ಕೆ ಹೊಸ ತಿರುವನ್ನ ನೀಡಿದೆ. ಈ ನುಡಿ ಜನರಿಗೂ ಮತ್ತು ಚಿತ್ರರಂಗಕ್ಕೂ ಎಚ್ಚರಿಕೆಯಾಗಿ ಪರಿಣಮಿಸಿದೆ. ಕಾಂತಾರ ಚಾಪ್ಟರ್ 1 ಚಿತ್ರವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಪ್ರದರ್ಶನವನ್ನ ನೀಡುತ್ತಿದ್ದು, ದೇಶೀಯವಾಗಿ 379 ಕೋಟಿ, ವಿದೇಶಗಳಲ್ಲಿ 60 ಕೋಟಿಗೂ ಹೆಚ್ಚು ಗಳಿಸಿದೆ. ಈ ಚಿತ್ರವು ಈಗಾಗಲೇ ಬ್ರಹ್ಮಾಸ್ತ್ರ ಚಿತ್ರದ 431 ಕೋಟಿ ಮತ್ತು 3 ಇಡಿಯಟ್ಸ್ ಚಿತ್ರದ 450 ಕೋಟಿ ಸಿನಿಮಾಗಳ ಕಲೆಕ್ಷನ್ ಅನ್ನು ಕೂಡ ಮೀರಿಸಿದೆ. ರಿಷಬ್ ಶೆಟ್ಟಿ ಮತ್ತು ರುಕ್ಮಿಣಿ ವಸಂತ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವ ಈ ಚಿತ್ರ ಕಾಂತಾರ ಕಥೆಯ ಪೂರ್ವ ಭಾಗವನ್ನ ವಿವರಿಸುತ್ತದೆ. ಒಟ್ಟಾರೆ ಒಂದು ಕಡೆ ದೈವದ ನುಡಿ ಹಣ ಮಾಡುವವರನ್ನ ನೋಡಿಕೊಳ್ಳುತ್ತೇನೆ ಎಂಬುದರಿಂದ ತುಳುನಾಡಿನಲ್ಲಿ ಚರ್ಚೆ ಚುರುಕಾಗಿದೆ. ಮತ್ತೊಂದೆಡೆ ಕಾಂತಾರ ಚಿತ್ರವು ಭಕ್ತಿ, ಸಂಸ್ಕೃತಿ ಮತ್ತು ವ್ಯವಹಾರಗಳ ನಡುವಿನ ಗಡಿಯನ್ನ ಪ್ರಶ್ನೆಯಾಗಿ ಎತ್ತಿದೆ. ದೈವಾರಾಧಕರು ದೈವದ ಎಚ್ಚರಿಕೆಯನ್ನ ಗೌರವಿಸಿ ದೈವಾರಾಧನೆಯ ಪವಿತ್ರತೆ ಉಳಿಸಬೇಕೆಂದು ಜನರಿಗೆ ಮನವಿ ಮಾಡಿದ್ದಾರೆ. ತುಳುವರ ನಂಬಿಕೆ, ದೈವದ ಗೌರವ ಮತ್ತು ಸಂಸ್ಕೃತಿಯ ಕೀರ್ತಿಗೆ ಧಕ್ಕೆ ಬಾರದಂತೆ ಎಲ್ಲರೂ ನಡೆಯಬೇಕು ಎಂಬ ಸಂದೇಶ ಈಗ ಎಲ್ಲೆಡೆ ಕೇಳಿಬರುತ್ತಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.